Hello friends, today we will discuss question tag. ನೋಡ್ರಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕ್ವಶನ್ ಟ್ಯಾಗ್ ವಿಶೇಷವಾಗಿ SSLC ವಿದ್ಯಾರ್ಥಿಗಳಿಗೆ ಬಹಳಷ್ಟು ವಿದ್ಯಾರ್ಥಿಗಳು ಕ್ವಶನ್ ಟ್ಯಾಗ್ ಅಂದ್ರೆ ಇದು ಬಹಳ ಸರಳವಾದಂತಹ ವಿಷಯ, 1 ಮಾರ್ಕ್ಸ್ ಇದಂ ಕಿಸೆದಲ್ಲಿ ಇದ್ದಂಗ ಅಂತೇಳಿ ಬಹಳ ವಿದ್ಯಾರ್ಥಿಗಳು ಈ ರೀತಿ ವಿಚಾರ ಅವರು ಆ ರೀತಿ ತಿಳ್ಕೋದದ್ದು ಕೂಡ ಸರಿ. ಈ ಕ್ವಶನ್ ಟ್ಯಾಗ್ ನಿಜವಾಗ್ಲೂ ಅತಿ ಸರಳವಾದಂತಹ ಟಾಪಿಕ್. ಆದರೆ ಇದನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡರೆ ಇದು ಇನ್ನೂ ಸರಳ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ನೋಡ್ರಿ, ಕ್ವಶನ್ ಟ್ಯಾಗ್ ಅಂದ್ರೆ ಇದ್ರ ಮೀನಿಂಗ್ ತಿಳ್ಕೊರಿ. ಶಾರ್ಟ್ ಕ್ವಶನ್ಸ್ ದಟ್ ವಿ ಪುಟ್ at the end of the sentence. At the end of the sentence. ಸೊ ಯಾವುದೇ ಒಂದು ಸ್ಟೇಟ್ಮೆಂಟ್, ಒಂದು ಸೆಂಟೆನ್ಸ್ ಇರ್ತದೆ ನೋಡ್ರಿ, ಅಸರ್ಟಿವ್ ಸೆಂಟೆನ್ಸ್. ಸೊ ಇದ್ರ ಕೊನೆಗೆ ನಾವು ಒಂದು ಶಾರ್ಟ್ ಕ್ವಶನ್ ಇಡ್ತೇವೆ. ಹಿ ಈಸ್ ಇಂಟೆಲಿಜೆಂಟ್, isn't he? ಅವನು ಬುದ್ಧಿವಂತನಿದ್ದಾನೆ, ಅವನು ಜಾಣನಿದ್ದಾನೆ ಅಲ್ವಾ, ಅವನು ಜಾಣನಿಲ್ವಾ? ಸೊ ಈ ರೀತಿ ಒಂದು ವಾಕ್ಯದ ಕೊನೆಗೆ ಇಡುವಂತಹ ಶಾರ್ಟ್ ಕ್ವಶನ್. ನೋಡ್ರಿ, ಈ ಕ್ವಶನ್ ಟ್ಯಾಗಿನ ಸ್ಟ್ರಕ್ಚರ್ ಹೆಂಗಿದೆ, ದ ಸ್ಟ್ರಕ್ಚರ್ ಆಫ್ ಕ್ವಶನ್ ಟ್ಯಾಗ್. ಸೊ ಇಲ್ಲಿ ನಾ ಹೇಳಿದ ಹಾಗೆ ಕ್ವಶನ್ ಟ್ಯಾಗಿನ ಸ್ಟ್ರಕ್ಚರ್, ಈ ಕ್ವಶನ್ ಟ್ಯಾಗ್ ಸ್ಟಾರ್ಟ್ಸ್ ವಿತ್ ಕ್ವಶನ್ ಟ್ಯಾಗ್ ಮೊದಲನೆಗೆ ಈ ಆಕ್ಸಿಲರಿ ಅಥವಾ ಹೆಲ್ಪಿಂಗ್ ವರ್ಬ್ಸ್ ಅಥವಾ ಮೋಡಲ್ ವರ್ಬ್ಸ್ ಬರಬೇಕು. ಸೊ ಇಲ್ಲಿ ಕೊಟ್ಟರು ಆಮ್, ಈಸ್, ಆರ್, ವಾಸ್, ವರ್, ಹ್ಯಾವ್, ಹ್ಯಾಸ್, ಹ್ಯಾಡ್, ಡೂ, ಡಸ್, ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮಸ್ಟ್. ಸೊ ಈ ರೀತಿ ಆಕ್ಸಿಲರಿ ವರ್ಬ್ಸ್ ಆರ್ ಮೋಡಲ್ ವರ್ಬ್ಸ್ ನಿಂದ ಸ್ಟಾರ್ಟ್ ಆಗ್ತಾವ. ಇವುಗಳ ನಂತರ ಪ್ರನೌನ್ಸ್ ಬರ್ತಾವ. ಸೊ ಪ್ರನೌನ್ಸ್ ಯಾವ, ಇವಾಗ ನಾವು ಸಬ್ಜೆಕ್ಟಿವ್ ಪ್ರನೌನ್ಸ್ ಅಂತ ಹೇಳ್ತೀವಿ. ಸೊ ಐ, ವಿ, ಯು, ಹಿ, ಶಿ, ಇಟ್, ದೇ ಇವು ಬರ್ತಾವ, ಇವು ಪ್ರನೌನ್ಸ್. ನೋಡ್ರಿ, ಕೇವಲ ಪ್ರನೌನ್ಸ್ ಅಷ್ಟೇ ಬರ್ತಾವ. ವಿ ಡು ನಾಟ್ ಯೂಸ್ ನೌನ್, ನೌನ್ ಇಲ್ಲಿ ಬರುವುದಿಲ್ಲ. ಆಮೇಲೆ ಕ್ವಶನ್ ಮಾರ್ಕ್, ಸಿಂಪಲ್ ನೋಡ್ರಿ. ಸೊ ಆಕ್ಸಿಲರಿ ವರ್ಬ್ಸ್ ಆರ್ ಮೋಡಲ್ ವರ್ಬ್ಸ್ ಪ್ಲಸ್ ಪ್ರನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಇಷ್ಟು ಇಟ್ಬಿಟ್ರೆ ಇದು ಕ್ವಶನ್ ಟ್ಯಾಗ್ ಆಗ್ತದೆ ನೋಡ್ರಿ. ಈ ಕ್ವಶನ್ ಟ್ಯಾಗ್ ಅನ್ನ ನಾವು 4 ರೀತಿಯಲ್ಲಿ ಏನೇಳ್ರಿ ಅರ್ಥ ಮಾಡ್ಕೊಳ್ಬಹುದು. ಸೊ 4 ಬೇರೆ ಬೇರೆ ವಿಧಗಳನ್ನ ನಾವು ನೋಡಿಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ವಾಕ್ಯವನ್ನು ಕೊಟ್ರೆ ನಾವು ಕ್ವಶನ್ ಟ್ಯಾಗ್ ಆಗಿ ಸರಳವಾಗಿ ಬರೆಯಬಹುದು. ಇಲ್ಲಿ ನೋಡ್ರಿ, ಮೊದಲನೇದ ಪಾಸಿಟಿವ್ ಸ್ಟೇಟ್ಮೆಂಟ್. ಅಫ್ಕೋರ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ವಿತ್ ಆಕ್ಸಿಲರಿ ವರ್ಬ್ಸ್. ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಯಾವಾಗಲೂ ಆಕ್ಸಿಲರಿ ವರ್ಬ್ಸ್ ಇರುತ್ತಾವು. ಮೂರನೇದು ಪಾಸಿಟಿವ್ ಸ್ಟೇಟ್ಮೆಂಟ್ ವಿತೌಟ್ ಆಕ್ಸಿಲರಿ ವರ್ಬ್ಸ್. ಆಮೇಲೆ ಕೊನೆಯದೊಂದು ಐ ಆಮ್. ಸೊ ಈ ರೀತಿ 4 ರೀತಿಗಳನ್ನಾಗಿ ನಾವು ವಿಂಗಡಿಸಿ ಈ ಕ್ವಶನ್ ಟ್ಯಾಗ್ ಅನ್ನು ಅರ್ಥ ಮಾಡ್ಕೋಬಹುದು. ಸೊ ಮೊದಲನೇದ ಹೇಳಿದಾಗೆ, ಸೊ ಈ ಆಕ್ಸಿಲರಿ ವರ್ಬ್ಸ್ ಇರಲೇಬೇಕು. ಆಕ್ಸಿಲರಿ ವರ್ಬ್ಸ್ ಇರದೆ ಅಥವಾ ಹೆಲ್ಪಿಂಗ್ ವರ್ಬ್ ಇಲ್ಲದೆ ನಾವು ಕ್ವಶನ್ ಟ್ಯಾಗ್ ಮಾಡಲಿಕ್ಕೆ ಬರುವುದಿಲ್ಲ. ಸೊ ಯಾವುದೇ ಒಂದು ವಾಕ್ಯವನ್ನು ಕೊಟ್ಟಾಗ ಆ ವಾಕ್ಯದಲ್ಲಿ ಈ ಆಕ್ಸಿಲರಿ ವರ್ಬ್ಸ್ ಅದಾವಲ್ಲಿ ನೋಡ್ಬೇಕು, ಹೆಲ್ಪಿಂಗ್ ವರ್ಬ್ಸ್ ಅದಾವಲ್ಲಿ ನೋಡ್ಬೇಕು. ಈಗ ನೋಡ್ರಿ, ಪಾಸಿಟಿವ್ ಸ್ಟೇಟ್ಮೆಂಟ್, ಆಮೇಲೆ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಕ್ವಶನ್ ಟ್ಯಾಗ್ ಯಾವಾಗಲೂ ನೆಗೆಟಿವ್ ಆಗಿರ್ತದೆ. ನೋಡ್ರಿ, ಈಗ ನೋಡ್ರಿ, ಇಟ್ ಈಸ್ ಅ ಲ್ಯಾಪ್ಟಾಪ್, ಇಲ್ಲಿ ಈಸ್ ಅಂತಿದೆ. ದೇ ಆರ್ ಗೋಯಿಂಗ್, ಇಲ್ಲಿ ಆರ್ ಅಂತಿದೆ. ರಾಜು ಹ್ಯಾಸ್ ಗಾಟ್ ದ ಫಸ್ಟ್ ಪ್ರೈಸ್, ಇಲ್ಲಿ ಹ್ಯಾಸ್ ಅಂತಿದೆ. ಸೊ ಈ ರೀತಿ ಇಲ್ಲಿ ನೋಡ್ರಿ, ಆಮ್, ಈಸ್, ಆರ್. ಸೊ ಈಸ್, ಇಲ್ಲಿ ಈಸ್ ಇದೆ, ಆರ್, ಇಲ್ಲಿ ಆರ್ ಇದೆ. ಸೊ ದೆನ್ ಹ್ಯಾಸ್, ಸೊ ಇಲ್ಲಿ ಕೂಡ ವೇರ್ ಇಸ್ ದಟ್, ಹ್ಯಾಸ್ ಇದೆ. ಸೊ ಈ ರೀತಿ ಆಮ್, ಈಸ್, ಆರ್, ವಾಸ್ ಇದೆ ಅಂದ್ರೆ ಫಸ್ಟ್ ಇವನು ಬರಬೇಕು. ಸೊ ಇಟ್ ಈಸ್ ಅ ಲ್ಯಾಪ್ಟಾಪ್, ಇದ್ರದ್ದು ನೀವು ಕ್ವಶನ್ ಟ್ಯಾಗ್ ಬರೀಬೇಕಂದ್ರೆ ಇದರಲ್ಲಿರುವಂತ ಈಸ್ ಫಸ್ಟ್ ಗೆ ಬರೀರಿ. ಆಮೇಲೆ ಇದು ಪಾಸಿಟಿವ್. ಸೊ ಪಾಸಿಟಿವ್ ಸ್ಟೇಟ್ಮೆಂಟ್ ಇತ್ತಂದ್ರೆ ಅದ್ರದ್ದು ಕ್ವಶನ್ ಟ್ಯಾಗ್ ನೆಗೆಟಿವ್ ಆಗಿರ್ತದೆ. ಸೊ ಹಿಂಗಾಗಿ ಇಲ್ಲಿ ಈಸ್, ಇಟ್ ಈಸ್ ಅ ಲ್ಯಾಪ್ಟಾಪ್, ಇದು ಪಾಸಿಟಿವ್ ಇದೆ. ಇದು ನೆಗೆಟಿವ್ ಅಂದ್ರೆ ಇಟ್ ಈಸಂಟ್, ಇಲ್ಲಿ ನೆಗೆಟಿವ್, ಇಟ್ ಈಸ್, ಸಾರಿ, ಈಸಂಟ್ ಇಟ್. ದೇ ಆರ್ ಗೋಯಿಂಗ್, ಇಲ್ಲಿ ಆರ್ ಇದೆ, ಹೆಲ್ಪಿಂಗ್ ವರ್ಬ್, ಫಸ್ಟ್ ಗೆ ಆರ್ ಬರೆದು ಬಿಟ್ರಿ. ಆಮೇಲೆ ಇದು ಪಾಸಿಟಿವ್ ಇದೆ, ದೇ ಆರ್ ಗೋಯಿಂಗ್. ಇಲ್ಲಿ ನಾಟ್, ಇವಾಗ ಸಿಂಪಲ್ ಆಗಿ ನೀವು ಪಾಸಿಟಿವ್ ನೆಗೆಟಿವ್ ಹೆಂಗ್ ಅರ್ಥ ಮಾಡ್ಕೋಬೇಕಂದ್ರೆ, ಯಾವ ವಾಕ್ಯದಲ್ಲಿ ನಾಟ್ ಇತ್ತಂದ್ರೆ ನೆಗೆಟಿವ್, ನಾಟ್ ಇಲ್ಲ ಅಂತಂದ್ರೆ ಅದು ಆಲ್ಮೋಸ್ಟ್ ಆಲ್ ಪಾಸಿಟಿವ್ ಆಗಿರ್ತದೆ. ಸೊ ದೇ ಆರ್ ಗೋಯಿಂಗ್, ಇಲ್ಲಿ ಆರ್ ಬರೀರಿ. ಇದು ಪಾಸಿಟಿವ್ ಇರೋದ್ರಿಂದ ನೆಗೆಟಿವ್ ಮಾಡ್ಬೇಕು. ಸೊ ದೇ ಆರಂಟ್, ಸೊ ಹಿಯರ್ ಆರಂಟ್ ದೇ. ಓಕೆ. ಸೊ ರಾಜು ಹ್ಯಾಸ್ ಗಾಟ್ ದ ಫಸ್ಟ್ ಪ್ರೈಸ್, ಅಗೇನ್ ಹ್ಯಾಸ್ ಇದೆ, ಫಸ್ಟ್ ಗೆ ಹ್ಯಾಸ್ ಬರೀರಿ. ಇದು ಪಾಸಿಟಿವ್ ಇದೆ, ನೆಗೆಟಿವ್ ಹ್ಯಾಸಂಟ್. ಸೊ ದೆನ್ ರಾಜು, ಸೊ ಅಗೇನ್, ಸೊ ರಾಜು ಅನ್ನೋದು ಹೀದ್ ಒಳಗಡೆ ಬರ್ತದೆ. ನಾನು ನಿಮ್ಗೆ ಮೊದಲೇ ಹೇಳಿ, ನಾವು ಕೇವಲ ಪ್ರನೌನ್ಸ್ ಗಳನ್ನ ಅಷ್ಟೇ ಉಪಯೋಗ ಮಾಡ್ತೇವೆ, ನೌನ್ ಅನ್ನ ಉಪಯೋಗ ಮಾಡುದಿಲ್ಲ. ಸೊ ಹೀಗಾಗಿ ಇಲ್ಲಿ ರಾಜು ಇದೆಯಲ್ಲ ಅದು ಹಿ ಅಂಡರ್ ಬರೋದ್ರಿಂದ ಸೊ ಹ್ಯಾಸಂಟ್ ಹಿ ಅಂತ ಹೇಳ್ಬೇಕು. ಇದು ಮೊದಲೇ ನೋಡ್ರಿ, ಪಾಸಿಟಿವ್ ಸ್ಟೇಟ್ಮೆಂಟ್ ಇರ್ತಾವ,
ಅದರಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ಇದ್ದಾಗ ಅದರಲ್ಲಿ ಆಕ್ಸಿಲರಿ ವರ್ಬ್ಸ್ ಇರ್ತಾವ ನೋಡ್ರಿ, ಅವ ಆಕ್ಸಿಲರಿ ವರ್ಬ್ಸ್ ಮೊದಲು ಬರೆದ ಆಮೇಲೆ ಅವು ನೆಗೆಟಿವ್ ಮಾಡಿ ಆಮೇಲೆ ಪ್ರೊನೌನ್ಸ್ ಬರೆದು ಬಿಟ್ರೆ ಮುಗಿತೆ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ಎರಡನೇದು ಏನಂದ್ರೆ ನೆಗೆಟಿವ್ ಇರ್ತಾವ್ರಿ. ಸೊ ನೆಗೆಟಿವ್ ಏನಾದ್ರೂ ಸೆಂಟೆನ್ಸ್ ಅನ್ನ ಅವ್ರು ಕೊಟ್ರಂದ್ರ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಅವ್ನು ಪಾಸಿಟಿವ್ ಮಾಡ್ಬೇಕು. ಸೊ ಅಗೇನ್ ರಮೇಶ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್. ಇಲ್ಲಿ ಈಸ್ ಇದೆ, ಫಸ್ಟ್ ಈಸ್ ಬರೆದ್ ಬಿಟ್ರಿ. ಆಮೇಲೆ ಇದೆ ಇಲ್ಲಿ ನಾಟ್ ಅಂತಿದೆ, ಇಲ್ಲಿ ನಾಟ್ ಇದ್ರೆ ಇಲ್ಲಿ ನಾಟ್ ಹಚ್ಚುವಾಗಿಲ್ಲ. ಸೊ ಈಸ್ ಹಿ. ದೇ ಹ್ಯಾವ್ ನಾಟ್ ಡನ್ ಹೋಮ್ ವರ್ಕ್. ಅಗೇನ್ ಇಲ್ಲಿ ಹ್ಯಾವ್ ಇದೆ, ಫಸ್ಟ್ ಗೆ ಹ್ಯಾವ್ ಬರೆದ್ ಬಿಟ್ರಿ. ಆಮೇಲೆ ಇಲ್ಲಿ ನಾಟ್ ಇದೆ ಅಂದ್ರೆ ನೆಗೆಟಿವ್ ಇದೆ, ಅಂದ್ರೆ ನಾವು ಕ್ವಶನ್ ಟ್ಯಾಗ್ ನಲ್ಲಿ ಪಾಸಿಟಿವ್ ಆಗಿರ್ಬೇಕು. ಸೊ ಹಿಂಗಾಗಿ ಹ್ಯಾವ್ ದೇ. ಇದು ಎರಡನೇ ಪಾಯಿಂಟ್. ಸೊ ಮೂರನೇ ಪಾಯಿಂಟ್ ಪಾಸಿಟಿವ್ ಸ್ಟೇಟ್ಮೆಂಟ್ ವಿತೌಟ್ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್. ಸೊ ಇದರಲ್ಲಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಈಗ ನಾವು ಏನ್ ಹೇಳ್ತೇವೆ ಆ ವಾಕ್ಯದಲ್ಲಿ ಫಸ್ಟ್ ಗೆ ಹೆಲ್ಪಿಂಗ್ ವರ್ಬ್ ಅದಾವ ನೋಡ್ರಿ, ಆ ಹೆಲ್ಪಿಂಗ್ ವರ್ಬ್ ಫಸ್ಟ್ ಇಟ್ರಿ, ಆಮೇಲೆ ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ರಿ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ರಿ. ಇದನ್ನ ಎಲ್ಲರೂ ಸರಳವಾಗಿ ಮಾಡ್ಬಿಡ್ತಾರೆ. ಆದ್ರೆ ಪಾಸಿಟಿವ್ ಸ್ಟೇಟ್ಮೆಂಟ್ ವಿತೌಟ್ ಹೆಲ್ಪಿಂಗ್ ವರ್ಬ್, ಇಲ್ಲಿ ನೋಡ್ರಿ ಕೆಲವೊಂದಿಷ್ಟು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಇದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಆದ್ರೆ ಹೆಲ್ಪಿಂಗ್ ವರ್ಬ್ ದಿಂದ ನಾವು ಏನ್ ಮಾಡ್ತೀವ್ರಿ ಕ್ವಶನ್ ಟ್ಯಾಗ್ ಮಾಡ್ಬೇಕು. ಅವಾಗ ಹೆಂಗ್ ಮಾಡ್ಬೇಕು ಅಂತಂದ್ರೆ, ಸೊ ಇವು ಪಾಸಿಟಿವ್ ಸ್ಟೇಟ್ಮೆಂಟ್ ವಿತೌಟ್ ಆಕ್ಸಿಲರಿ ವರ್ಬ್ ಅದಾವಲ್ರಿ, ಇವು ಎರಡು ಟೆನ್ಸ್ ಅಲ್ಲಿ ಬರ್ತಾವ. ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ನೀವು ಒಟ್ಟು 12 ಟೆನ್ಸ್ ಗಳನ್ನ ನೋಡಿದ್ರೆ ಅದರಲ್ಲಿ 2 ಟೆನ್ಸ್ ಗಳೇನ ಬಹಳ ಇಂಪಾರ್ಟೆಂಟ್. ಈ 2 ಟೆನ್ಸ್ ಗಳಲ್ಲಿ ಪಾಸಿಟಿವ್ ಸ್ಟೇಟ್ಮೆಂಟ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲ. ಓಕೆ, ಯಾವ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಪಾಸಿಟಿವ್ ಸ್ಟೇಟ್ಮೆಂಟ್ ನಲ್ಲಿ ಇರೋದಿಲ್ಲ. ಅವು ನೆಗೆಟಿವ್ ಕ್ವಶನ್ ಮಾಡ್ಬೇಕಾದ್ರೆ ಅಲ್ಲಿ ಇರ್ತಾವ. ಸೊ ಹಿಂಗಾಗಿ ಇವುಗಳ ಬಗ್ಗೆ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಇಂಥವೇನಾದ್ರೂ ಪರೀಕ್ಷೆಯಲ್ಲಿ ಕೊಟ್ರಂದ್ರ ಬಹಳ ವಿದ್ಯಾರ್ಥಿಗಳಿಗೆ ಇವಾಗ ಕಠಿಣ ಅನಿಸ್ಬಿಡ್ತಾವ. ಸೊ ಹಿಂಗಾಗಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು, ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆನೂ ಕೂಡ ಅರ್ಥ ಮಾಡ್ಕೋಬೇಕು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ರಿ, ಇದು ವರ್ಬ್ ನಂಬರ್ 1 ಯೂಸ್ ಮಾಡ್ತಾರೆ ಫಸ್ಟ್. ಸೊ ವಿ ಯೂಸ್ ವರ್ಬ್ ನಂಬರ್ 1 ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಮೇಲೆ ನಾವು ನೆಗೆಟಿವ್ ಮಾಡ್ಬೇಕಾದ್ರೆ, ಕ್ವಶನ್ ಮಾಡ್ಬೇಕಾದ್ರೆ, ಇವನ್ ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಐ ವಿ ಯು ದೇ ಇದ್ರ ಡೂ ಹೆಲ್ಪಿಂಗ್ ವರ್ಬ್, ಹಿ ಶೀಟ್ ಇದ್ರ ಡಸ್ ಹೆಲ್ಪಿಂಗ್ ವರ್ಬ್. ಇದು ನೆನಪಿಡ್ಲೇಬೇಕು. ಓಕೆ, ಇಲ್ಲಿ ನೋಡಿ ಫಾರ್ ಎಕ್ಸಾಂಪಲ್ ಐ ಲೈಕ್ ಕನ್ನಡ ಅಂತಿದೆ. ಸೊ ಐ ಲೈಕ್ ಕನ್ನಡ. ಆಮೇಲೆ ನೋಡ್ರಿ ಸಿಂಪಲ್ ಪ್ರೆಸೆಂಟ್ ಇಸ್ ಫಸ್ಟ್ ವರ್ಬ್ ನಂಬರ್. ಸೊ ಯಾವುದೇ ವಾಕ್ಯದಲ್ಲಿ ವರ್ಬ್ ನಂಬರ್ 1 ಇತ್ತಂತಂದ್ರ ಅದರಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಆಮೇಲೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ, ಇಲ್ಲಿ ಆ ಇದೆ. ಸೊ ಹಿಂಗಾಗಿ ಡೂ ಅನ್ನು ಹೆಲ್ಪಿಂಗ್ ವರ್ಬ್. ಸೊ ಇಲ್ಲಿ ಡೂ. ಆಮೇಲೆ ಇದು ಪಾಸಿಟಿವ್ ಸೆಂಟೆನ್ಸ್ ಇದೆ, ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ನೆಗೆಟಿವ್ ಮಾಡ್ಬೇಕು. ಸೊ ಹೀಗಾಗಿ ಡೋಂಟ್ ಐ. ನೆಕ್ಸ್ಟ್ ನೋಡ್ರಿ ಶಾರದಾ ಸಿಂಗ್ಸ್ ವೆಲ್. ಇಲ್ಲಿ ಕೂಡ ವರ್ಬ್ ನಂಬರ್ 1 ಇದೆ, ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಂದು ನಿಯಮ ನಿಮಗೆ ಗೊತ್ತಿರಬೇಕು. ಸೊ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ರೆ ಎಸ್ ಇ ಎಸ್ ಐ ಎಸ್ ಅಷ್ಟೇ ನಾವು. ಇದು ಸಿಂಪಲ್ ಪ್ರೆಸೆಂಟ್ ಥರ್ಡ್ ಪರ್ಸನ್ ಸಿಂಗುಲರ್. ಸೊ ಇಲ್ಲಿ ಶಾರದಾ ಅಂದ್ರೆ ಇದು ಶಿ ಅಂತ ಬರ್ತದೆ. ಸೊ ಹಿಂಗಾಗಿ ಹೆಲ್ಪಿಂಗ್ ವರ್ಬ್ ಡಸ್. ಇಲ್ಲಿ ನೋಡ್ರಿ ಶಾರದಾ ಸಿಂಗ್ಸ್ ವೆಲ್, ಇದನ್ನ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಡಸಂಟ್ ಶಿ ಅಂತೇಳಿ ಮಾಡ್ಬೇಕು. ಸೊ ಥರ್ಡ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಗುರು ಬಾಟ್ ಅ ಬುಕ್. ಸೊ ದಿಸ್ ಇಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು, ಇಲ್ಲಾಂದ್ರೆ ಕ್ವಶನ್ ಟ್ಯಾಗ್ ಮಾಡೋದು ಬಹಳ ಕಠಿಣ. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಮೊದಲನೇ ರೂಲ್, ವಿ ಯೂಸ್ ವರ್ಬ್ ನಂಬರ್ 2. ಸಿಂಪಲ್ ಪಾಸ್ಟ್ ಟೆನ್ಸ್ ವರ್ಬ್ ನಂಬರ್ 2. ಆಮೇಲೆ ನೀವು ನಾವು ನೆಗೆಟಿವ್ ಮಾಡ್ಬೇಕಾದ್ರೆ, ಕ್ವಶನ್ ಮಾಡ್ಬೇಕಾದ್ರೆ, ಇವನ್ ಏನಾದ್ರು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಈ ಹೆಲ್ಪಿಂಗ್ ವರ್ಬ್ ಬರುವುದು ಡಿಡ್ ಅನ್ನು ಹೆಲ್ಪಿಂಗ್ ವರ್ಬ್ ಬರ್ತದೆ. ನೋಡ್ರಿ ಗುರು ಬಾಟ್, ಫಸ್ಟ್ ಗೆ ವರ್ಬ್ ನಂಬರ್ 2 ಇದೆ, ಬೈ ಬಾಟ್ ಬಾಟ್. ಸೊ ಇದು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಇದನ್ನ ನಾವು ಕ್ವಶನ್ ಟ್ಯಾಗ್ ಮಾಡ್ಬೇಕಾದ್ರೆ ಇಲ್ಲೆಲ್ಲ ಐ ವಿ ಯು ಹಿ ಶಿ ಇಟ್ ಎಲ್ಲ ಕಡೆ ಡಿಡ್ ಬರ್ಬೇಕು. ಆಮೇಲೆ ಪಾಸಿಟಿವ್ ಇದೆ, ನೆಗೆಟಿವ್ ಡಿಂಟಿ. ಸೊ ಈ ರೀತಿ ನೋಡಿ. ಸೊ ಒಟ್ಟಾರೆ ಈ ಕ್ವಶನ್ ಟ್ಯಾಗ್ ಅಂದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ಸ್ ಅಥವಾ ಮೋಡಲ್ ವರ್ಬ್ಸ್ ಬರಲೇಬೇಕು. ಪಾಸಿಟಿವ್ ಇದ್ರೆ ನೆಗೆಟಿವ್ ಮಾಡ್ರಿ, ನೆಗೆಟಿವ್ ಇದ್ರೆ ಪಾಸಿಟಿವ್ ಮಾಡ್ರಿ. ಆದ್ರೆ ಈ ರೀತಿ ಇವೇನಾದ್ರೂ ಆ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂತಂದ್ರೆ ಅವು ಸಿಂಪಲ್ ಪ್ರೆಸೆಂಟ್ ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಇರಬೇಕು. ವರ್ಬ್ ನಂಬರ್ 1 ಅಂದ್ರೆ ಸಿಂಪಲ್ ಪ್ರೆಸೆಂಟ್, ವರ್ಬ್ ನಂಬರ್ 2 ಅಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಅಂದ್ರೆ ಡೂ ಡಸ್ ಹೆಲ್ಪಿಂಗ್ ವರ್ಬ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಡಿಡ್. ಇಷ್ಟು ನಿಮಗೆ ಗೊತ್ತಿದ್ರೆ ಅವ್ರು ಯಾವುದೇ ವಾಕ್ಯವನ್ನು ಕೊಟ್ಟರು ಕೂಡ ನೀವು ಏನ್ ಹೇಳ್ರಿ ಕ್ವಶನ್ ಟ್ಯಾಗ್ ಮಾಡ್ಬೋದು. ಆಮೇಲೆ ನೆಕ್ಸ್ಟ್, ಸೊ ಇದೊಂದು ವಿಶೇಷ. ಸೊ ದಿಸ್ ಇಸ್ ವೆರಿ ಡಿಫ್ರೆಂಟ್, ಒಂಥರ ಎಕ್ಸೆಪ್ಷನ್ ಅಂತೂ ಕೂಡ ನೀವು ತಿಳ್ಕೋಬಹುದು. ಸಿ ಐ ಆಮ್ ದ ಫಾಸ್ಟೆಸ್ಟ್, ಇಲ್ಲಿ ಐ ಆಮ್ ಅಂತಿದೆ. ಇಲ್ಲಿ ಐ ಆಮ್ ಅಂತಿದ್ದಾಗ ಇದು ಪಾಸಿಟಿವ್, ಐ ಆಮ್ ಅಂತಿದ್ದಾಗ ಇದ್ರದ್ದು ನಾವು ಕ್ವಶನ್ ಟ್ಯಾಗ್ ಬರ್ಬೇಕಾದ್ರೆ ಇದು ಆರಂಟ್ ಐ ಆಗ್ತದೆ. ಇದೊಂದು